ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ ಸರ್. ಸೊ ಇವತ್ತು ನಾವು ನಿಮಗೆ ಈ ವರ್ಷದ ಪ್ರಾಬಬಲ್ ಕಟ್ ಆಫನ್ನು ಕೆ ಇ ಎ ವೆಬ್ಸೈಟ್ನಲ್ಲಿ ಯಾವ ಥರ ಚೆಕ್ ಮಾಡುವುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಇದೇ ಥರದ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತಂದರೆ ನಂದೊಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗುತ್ತೆ. ನಾನು ಯಾವುದೇ ಅಪ್ಡೇಟ್ಸ್ ಇದ್ದರೂ ಡೈರೆಕ್ಟಾಗಿ ಅಲ್ಲೇ ಕೊಡ್ತಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಓಕೆ, ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಕೆ ಇ ಎ ಡೈರೆಕ್ಟರ್ ಅವರೇ ಒಂದು ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ರು ಅಂತಂದರೆ, ಕೆ ಇ ಎ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರೇ ಏನು ಹೇಳಿದ್ರು ಅಂತಂದರೆ, ನೀವು ಈ ಎಕ್ಸ್ಪೆಕ್ಟೆಡ್ ಕಾಲೇಜುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಯಾವ ಕಾಲೇಜು ಸಿಗಬಹುದು, ಏನಿರಬಹುದು, ನಿಮಗೆ ಕಾಲೇಜ್ ಯಾವ ಸಿಗ್ಬೋದು, ಕ್ಯಾಟಗರಿ ವೈಸಿಂದ ಹಿಡಿದು ರ್ಯಾಂಕ್ ವೈಸಿಂದ ಹಿಡಿದು ರೌಂಡ್ ವೈಸಿಂದ ನಿಮ್ಗೆ ಯಾವುದು ಸಿಗಬಹುದು ಅನ್ನೋದನ್ನು ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನನ್ನು ನೀವು ಯಾರಿಗೋ ದುಡ್ಡು ಕೊಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ, ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ವೆಬ್ಸೈಟ್ನಲ್ಲೇ ಎಲ್ಲ ಡೀಟೇಲ್ಸ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ. ಬಟ್ ಟೈಮನ್ನು ಸ್ಪೆಂಡ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲೇ ಡೀಟೇಲಾಗಿ ಹೇಳ್ತಾರೆ. ಸೊ ನಿಮಗೆ ಅದು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಇದೆ. ಬಟ್ ಎಲ್ಲಿದೆ ಅದು ಡೀಟೇಲ್ಸು, ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ ಕಂಪ್ಲೀಟಾಗಿ. ಓಕೆ, ನಿಮ್ಗೇನಪ್ಪ ಇಲ್ಲಿ ಅಂತಂದರೆ, ಈ ವರ್ಷದ ಪ್ರಾಬಬಲ್ ಕಟ್ ಆಫ್ ಅನ್ನೋದಕ್ಕಿಂತ ನೀವು ಲಾಸ್ಟ್ ಇಯರ್ ಕಟ್ ಆಫ್ಗಳನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮಗೆ. ಅಂದರೆ ನಿಮಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಅಂತೂ ಸಿಕ್ಕೇ ಸಿಗುತ್ತೆ. ಲಾಸ್ಟ್ ಇಯರ್ ಈ ಕ್ಯಾಟಗರಿಗೆ ಈ ಕಾಲೇಜಿನಲ್ಲಿ ಎಷ್ಟು ಕಟ್ ಆಫ್ ಇತ್ತು, ನಂದು ರ್ಯಾಂಕ್ ಎಷ್ಟಿದೆ ಈಗ ಅಂತಂದರೆ ನನಗೆ ಇದು ಸಿಗಬಹುದಾ ಪ್ರಾಬಬಲ್. ಯಾಕಂದರೆ ನೀವು ಒಂದೀಗ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿರ್ತೀರ ನೀವೆಲ್ಲನೂ ಈಗ. ಸೊ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಗ ಕಾಲೇಜುಗಳ ಲಿಸ್ಟ್ ಬೇಕಾಗತ್ತೆ. ಇನ್ನೇನು ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಇನ್ನೇನು ಸೂನ್ ಇನ್ನೊಂದು ವಿತಿನ್ ಶಾರ್ಟ್ ಆಫ್ ಟೈಮ್, ಅಂದರೆ ಇನ್ನು ವೀಕ್ ಒಳಗಡೆ ಅಥವಾ ವೀಕ್ ಒಂದು ಒಳಗಡೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟು ನಿಮಗೆ ಇಲ್ಲಿ ಇಂಜಿನಿಯರಿಂಗ್ಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಇಲ್ಲಿ ಫಸ್ಟು. ಅದಾದ ನಂತರ ಎಮ್ ಸಿ ಸಿಯಿಂದ ಕೌನ್ಸಿಲಿಂಗ್ ಅಲ್ಲಿ ಸ್ಟಾರ್ಟ್ ಆದಮೇಲೆ ನಮಗೆ ಮೆಡಿಕಲ್ಗೆ ಸೆಕೆಂಡ್ ಟೈಮ್ ಎಂಟ್ರಿ ಮಾಡ್ಕೊಳ್ಳೋಕೆ ಕೊಡ್ತಾರೆ. ಬಟ್ ಗೊತ್ತಿರಲಿ, ಕೌನ್ಸಿಲಿಂಗ್ ನಿಮಗೆ ಅಟ್ ಎ ಟೈಮ್ ರನ್ ಆಗುತ್ತೆ. ಸಿ ಇ ಟಿ ಇಂಜಿನಿಯರಿಂಗ್ ಆಗಲಿ, ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಲಿ ಮತ್ತು ಮೆಡಿಕಲ್ ಆಗಲಿ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ ನಿಮಗೆ. ಅಂತಂದರೆ ನೀವು ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು, ಇಂಜಿನಿಯರಿಂಗ್ ಕಾಲೇಜಸ್. ಯಾಕೆಂದರೆ ತುಂಬ ಕಾಲೇಜಸ್ ನೀವು ಎಷ್ಟು ಬೇಕಾದ್ರೂ ಅಷ್ಟು ಎಂಟ್ರಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಿಮಗೆ ಅದಕ್ಕೆ ಟೈಮ್ ತೊಗೊಳೋದ್ರಿಂದ ಫಸ್ಟು ಇಂಜಿನಿಯರಿಂಗ್ ಕಾಲೇಜಸ್ಗೆ ಆಪ್ಷನ್ಸ್ ಕೊಡ್ತಾರೆ. ಅದಾದ ನಂತರ ನಿಮಗೆ ಮೆಡಿಕಲ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು ಇದು ಪ್ರೊಸೀಜರ್ ನಿಮಗೆ. ಸೊ ಹಾಗಾಗಿರೋದ್ರಿಂದ ಕೆಲವರು ಕ್ವಶನ್ ಕೇಳ್ತಿದ್ರು, ಸರ್ ನಮಗೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ದಲ್ಲಿ ವಿಡಿಯೋ ಮಾಡ್ತೀನಿ ನಾನು. ಕಂಬೈನ್ಡ್ ಸಿ ಇ ಟಿ, ನೀಟ್, ಬಿ ಎಸ್ ಸಿ ಅಗ್ರಿಕಲ್ಚರ್ ಇವುಗಳನ್ನೆಲ್ಲ ಸೇರಿಸಿ ನಾವು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೇನೆ. ಸೊ ಈಗ ನಾವು ವಿಡಿಯೋಗೆ ಬಂದ್ಬಿಡೋಣ. ಈಗ ಏನಿದೆ ಕಂಪ್ಲೀಟಾಗಿ ನಾವೀಗೇನು ಫೋಕಸ್ ಮಾಡ್ತಿದ್ದೀವಿ ಅದನ್ನು ನೋಡೋಣ. ಈಗೇನಪ್ಪ ಅಂತಂದರೆ, ಎಲ್ಲಿ ಸಿಗುತ್ತೆ ನಮಗೆ ಈ ಡೀಟೇಲ್ಸ್ ಎಲ್ಲ, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಏನು ಹೇಗೆ ಅನ್ನೋದಂಥದ್ದು ಎರಡು ವೇ ಇದೆ ನಿಮಗೆ ಇಲ್ಲಿ. ಎರಡು ವೇ ಯಾವುದಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಕೆ ಇ ಎ ವೆಬ್ಸೈಟ್ಗೆ ಬಂದಾಗ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಕಾಣಿಸುತ್ತೆ ಮುಖಪುಟ ಪ್ರವೇಶ ಹಿಂದಿನ ವರ್ಷಗಳ ವಿವರಗಳು ಅನ್ನೋದು ಒಂದಿದೆ ಇಲ್ಲಿ ನಿಮಗೆ. ನೀವು ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಹಿಂದಿನ ವರ್ಷದ ವಿವರಗಳು ಅಂತ ಅದರಲ್ಲಿ ಯು ಜಿ ಸಿ ಇ ಟಿ 2024 ಅಂತ ಇದೆ ನಿಮಗೆ. ಆ ಯು ಜಿ ಸಿ ಇ ಟಿ 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡಿದೆ ನೋಡಿ, ಯು ಜಿ ಸಿ ಇ ಟಿ 2024, ಪಿ ಜಿ ಆಯುಷ್, ಯು ಜಿ ನೀಟ್, ನಿಮಗೆ ಎಲ್ಲ ಕೋರ್ಸ್ಗಳ ಇಲ್ಲ ಡೀಟೇಲ್ಸ್, ಲಾಸ್ಟ್ ಇಯರ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ. ನಾನೀಗ ಜಸ್ಟ್ ಒಂದು ಎಕ್ಸಾಂಪಲ್ಗೆ ತಗೊಳ್ತಾ ಇದ್ದೀನಿ. ಯು ಜಿ ಸಿ ಇ ಟಿ 2024 ಅನ್ನು ಕ್ಲಿಕ್ ಮಾಡ್ತೇನೆ. ನಿಮಗೆ ಯು ಜಿ ಸಿ ಇ ಟಿ 2024 ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಕರ್ಸರನ್ನು ಮೂವ್ ಮಾಡಿದ್ರೆ ನೋಡ್ಬೋದು ಎಲ್ಲ ರೌಂಡ್ಗಳ ಬಿಗಿನಿಂಗ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಕಂಪ್ಲೀಟಾಗಿ ಲಾಸ್ಟ್ ಅಡ್ಮಿಷನ್ಸ್ ಆಗೋವರೆಗೂ, ನೀವು ಅಡ್ಮಿಷನ್ ಆಗಿ ಕಾಲೇಜುಗಳಿಗೆ ಹೋಗೋವರೆಗೂ
ಕಂಪ್ಲೀಟ್ ಡೀಟೇಲ್ಸ್ ಏನೇನೆಲ್ಲ ಆಗಿದೆ ಅನ್ನೋದನ್ನ ನೋಟಿಫಿಕೇಶನ್ಸನ್ನು ಕಂಪ್ಲೀಟಾಗಿ ನೀವು ಇಲ್ಲಿ ನೋಡ್ಕೋಬೋದು. ಸೊ ಎಲ್ಲ ನಿಮ್ಮ ಪೇರೆಂಟ್ಗಳಿಗೂ ಏನಪ್ಪ ಅಂತಂದರೆ ಇದೊಂದು ಅರ್ಥ ಆಗುವಂಥ ವಿಚಾರ ಇಲ್ಲಿ ಏನಪ್ಪ ಅಂತ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಿ ಏನೇನು ಪ್ರೊಸೀಜರ್ ನಡೆಯುತ್ತೆ, ಕೆಲವರೆಲ್ಲ ಪೇರೆಂಟ್ಸಿಗೆಲ್ಲ ತುಂಬ ಪ್ಯಾನಿಕ್ ಆಗಿರ್ತಾರೆ, ಏನು ನಡೆಯುತ್ತೆ ಇಲ್ಲಿ CET ಕೌನ್ಸಿಲಿಂಗಲ್ಲಿ. ನೀವು ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಪ್ರೊಸೀಜರನ್ನು ಕಂಪ್ಲೀಟಾಗಿ ಒಂದ್ಸರಿ ನೋಡ್ಬಿಟ್ಟಿದ್ದೀರಾ ಅಂತಂದರೆ ನಿಮಗೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಬಹುದು. ನೀವು ಬಿಗಿನಿಂಗಿಂದ ವೆರಿಫಿಕೇಶನ್ ಬಿಗಿನಿಂಗಿಂದ ಹಿಡಿದು ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಅರ್ಜಿಯಿಂದ ಹಿಡಿದು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ, ಮಾಕ್ ರೌಂಡ್ ಆದಮೇಲೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಏನೇನೆಲ್ಲ ಆಗುತ್ತೆ ನೋಡ್ಬೋದು. ಇಲ್ಲಿ ನೀವು ಅಣುಕು ಸೀಟ್ ಅಂದರೆ ಮಾಕ್ ಎಂಟ್ರಿ ಅಂತ. ಫಸ್ಟ್ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಅಂದರೆ ಮಾಕ್ ರೌಂಡ್ ಇರುತ್ತೆ. ಮಾಕ್ ರೌಂಡ್ ಆದಮೇಲೆ ನಿಮಗೆ ಚೇಂಜ್ ಮಾಡ್ಕೊಳಕ್ಕೆ ಬಿಡ್ತಾರೆ, ರಿಸಲ್ಟ್ಸ್ ಬಿಡ್ತಾರೆ, ಮತ್ತು ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್, ಎಲ್ಲ ಡೀಟೇಲ್ಸ್ ಇಲ್ಲಿದೆ. ನಿಮಗೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಫಸ್ಟ್ ರೌಂಡಿನ ಮೊದಲನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್ ಅಂತ. ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ನೀವು ಮೊದಲ ಸುತ್ತಿನ ಫಲಿತಾಂಶ ಕಟ್ ಆಫ್ ಇಲ್ಲಿದೆ ನೋಡಿ, ಹಂಚಿಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಕೋರ್ಸ್ಗಳ ಡೀಟೇಲ್ಸ್ ಬರುತ್ತೆ ನಿಮಗೆ. BSc ನರ್ಸಿಂಗ್ ಪ್ರೈವೇಟು, ಇಂಜಿನಿಯರಿಂಗ್ ಜನರಲ್ಲು, ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ, ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸು, ಅಗ್ರಿಕಲ್ಚರ್ HK ಹೈದರಾಬಾದ್ ಕರ್ನಾಟಕ, ಅಗ್ರಿಕಲ್ಚರ್ ಜನರಲ್ಲು ಎಲ್ಲ, ಬಿ ಫಾರ್ಮಾ, BSc ನರ್ಸಿಂಗ್ ಎಲ್ಲ ಫಸ್ಟ್ ರೌಂಡಿನ ಕಟ್ ಆಫ್ ಎಷ್ಟಿತ್ತು ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ನಿಮಗೆ ನೋಡ್ಬೋದು. ನೀವು ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕಾಲೇಜುಗಳ ಎಲ್ಲ ಬ್ರಾಂಚ್ಗಳ ನಿಮಗೆ ಡೀಟೇಲ್ಸ್ ಇಲ್ಲೇ ಇದೆ. ಫಸ್ಟ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನೋಡ್ಬೋದು. ನೀವು ಇಲ್ಲಿ ನೋಡಿ ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಸ್ವಲ್ಪ ಇಲ್ಲಿ ಪೇಷನ್ಸಿಂದ ನೀವು ಲಿಸ್ಟ್ ಮಾಡ್ಕೋಬೇಕಾಗತ್ತೆ ಇವುಗಳನ್ನೆಲ್ಲನೂ, ಯಾಕಂದರೆ ನಿಮಗೆ ಕುತ್ಕೊಂಡು ನಾನು ನೋಡಿದ ತಕ್ಷಣ ಸಿಗಬೇಕು ಅಂದರೆ ಸಿಗೋದಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನೇನು ಡೀಟೇಲ್ಸ್ ಇದೆ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನೋಡ್ಬೋದು. ನೀವು ಇಲ್ಲಿ ಕೆಟಗರಿ ವೈಸು, ಬ್ರಾಂಚ್ ವೈಸು, ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಕೆಟಗರಿ 1G, 1K, 1R, 2AG, 2AK, ಜನರಲ್ ಹೈದರಾಬಾದ್ ಕರ್ನಾಟಕ, ಮತ್ತು ಕನ್ನಡ ಮೀಡಿಯಂ, ರೂರಲ್, ಎಲ್ಲ ಡೀಟೇಲ್ಸು ನಿಮಗೆ ಇಲ್ಲಿ ಬ್ರಾಂಚ್ ವೈಸು ಎಷ್ಟೆಷ್ಟು ಕಟ್ ಆಫ್ ಇತ್ತು ಫಸ್ಟ್ ರೌಂಡಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಇಲ್ಲಿದೆ. ನೀವು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು ಕಟ್ ಆಫು ಆ ಕಾಲೇಜಿನಲ್ಲಿ ಫಸ್ಟ್ ರೌಂಡ್. ಅದೇ ಥರನೇ ನಿಮಗೆ ಇಲ್ಲಿ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲ ಕಟ್ ಆಫ್ಗಳು ನಿಮ್ಗೆ ಇಲ್ಲೇ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇಲ್ಲೇ ಇದೆ. ಎಲ್ಲ CET ಹಿಡಿದು ಇಂಜಿನಿಯರಿಂಗಿಂದ ಹಿಡಿದು ನಿಮಗೆ BSc ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸು, BSc ನರ್ಸಿಂಗ್ ಎಲ್ಲವುಗಳು ನಿಮ್ಮದು ಡೀಟೇಲ್ಸ್ ಇಲ್ಲೇ ಇದೆ. ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟಿತ್ತು, ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಕಟ್ ಆಫ್ ಎಷ್ಟಿತ್ತು, ಎಲ್ಲವುಗಳನ್ನು ಚೆಕ್ ಮಾಡ್ಕೋ. ಅದಾದಮೇಲೆ ನಿಮಗೆ ನೀಟದು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನೀಟದು ಆಲ್ರೆಡಿ ತೋರಿಸಿದ್ನಲ್ಲ, ಪ್ರವೇಶಗಳ ಮೇಲೆ ಕ್ಲಿಕ್ ಮಾಡಿ ನೀವು ಇಂದಿನ ವರ್ಷದ ವಿವರಗಳು ಹೋಗಿದ್ರೆ ನಿಮಗೂ UG ನೀಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಇಲ್ಲಿ ನೋಡ್ಬೋದು ಡೀಟೇಲ್ಸು. ಸೀಟ್ ಹಂಚಿಕೆ ಯಾವ ಥರ ಆಗಿದೆ, ಕಟ್ ಆಫ್ ಎಷ್ಟಿತ್ತು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಎಷ್ಟೆಷ್ಟೆಲ್ಲ ಕಟ್ ಆಫ್ಗಳಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಗೆ ಇಲ್ಲೇ ಡೀಟೇಲ್ಸ್ ಸಿಗುತ್ತೆ. ಚೆಕ್ ಮಾಡ್ಕೋಬೋದು, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ಏನಪ್ಪ ಅಡಿಷನಲಿ ಅಂದರೆ ಇದು ಒಂದು ಮೆಥಡ್ ಆಯಿತು. ನಿಮಗೆ ಸೆಕೆಂಡ್ ಮೆಥಡ್ ಇದೆ ನಿಮಗಿಲ್ಲಿ, ಇನ್ನೊಂದು ಈಸಿಯೆಸ್ಟ್ ಮೆಥಡ್, ಇನ್ನೊಂದು ಈಸಿಯೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಈಸಿಯೆಸ್ಟ್ ಆಗಿ ಫೈಂಡ್ ಔಟ್ ಮಾಡೋದು ಸೆಕೆಂಡ್ ಮೆಥಡ್ ಯಾವುದಪ್ಪ ಅಂತಂದರೆ, ನೀವು ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡಬಹುದು ಇಲ್ಲಿ ಒಂದು KEA ಬೋಟ್ ಅಂತ ಇದೆ ನೋಡಿ. KEA ಬೋಟ್ ಅಂತ ರೈಟ್ ಸೈಡಲ್ಲಿ ಒಂದು ನಿಮಗೆ ಕಾಣಿಸ್ತಿರಬಹುದು. ಇಲ್ಲಿ KEA ಬೋಟ್ ಅಂತ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಇದು ಸಹ ಡೀಟೇಲ್ಸನ್ನು ಕೊಡುತ್ತೆ. KEA ಬೋಟು ಇಲ್ಲೂ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು ಕಂಪ್ಲೀಟಾಗಿ ಲಾಸ್ಟ್ ಇಯರ್ ಯಾವ್ಯಾವ ಕಟ್ ಆಫ್ ಇತ್ತು, ಯಾವ್ಯಾವ ಕಾಲೇಜಿನಲ್ಲಿ ರ್ಯಾಂಕ್ ವೈಸ್ ಅಂತ. ಇಲ್ಲಿ ನೋಡಿ ಬೋಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ, ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ಆ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡಿ. ನಾನು ಇಂಗ್ಲೀಷನ್ನು ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ನಿಮಗೆ ಯಾವುದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ನಿಮ್ಗೆ ಅಡ್ಮಿಷನ್ ಎನ್ಕ್ವೈರಿ ಬಗ್ಗೆ ಏನಾದರೂ ಇಶ್ಯೂಸ್ ಇದೆಯಾ, ಅಥವಾ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಾ, ಅಥವಾ ಎಕ್ಸಾಮ್ ಸ್ಕೆಡ್ಯೂಲ್ ಬಗ್ಗೆ, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ, ಡೌನ್ಲೋಡ್ ಅನಕ್ಷರ್ಸ್ ಬಗ್ಗೆ, ಅನೌನ್ಸ್ಮೆಂಟ್ಸ್ ಬಗ್ಗೆ, ರಿಕ್ರೂಟ್ಮೆಂಟ್ಸ್ ಬಗ್ಗೆ, ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್, ಅಥವಾ ಆಸ್ಕ್ ಕ್ವೆರಿ ಎನಿಕೆ, ನೀವು ಯಾವ್ದಾದ್ರು ಎನ್ಕ್ವೈರಿ ಕೇಳಬೇಕಂತಿದ್ರೆ ಕ್ವೆರೀಸ್ ಬೇಕಾದ್ರೆ ಕೇಳ್ಬೋದು. ನಾನು ಚೆಕ್ ಮಾಡಬೇಕಂತಿರೋದು ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಬಗ್ಗೆ ನನಗೆ ಬೇಕಾಗಿರೋದು. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಆಪ್ಷನ್ ಕೇಳುತ್ತೆ, UG CET ಮತ್ತು UG NEET. ನಿಮಗೆ ಯಾವುದ್ರ ಬಗ್ಗೆ ಡೀಟೇಲ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ನಾನು ಎಕ್ಸಾಂಪಲ್ಗೆ ಒಂದು UG CET ನ ಕ್ಲಿಕ್ ಮಾಡ್ತಿದ್ದೀನಿ. UG CET ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು, ನಿಮಗೆ 3 ಆಪ್ಷನ್ ಕೊಡುತ್ತೆ ಇಲ್ಲಿ. ಸರ್ಚ್ ಬೈ ರ್ಯಾಂಕ್ ಬೈ ಕಾಲೇಜ್ ನೇಮ್, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್, ಸರ್ಚ್ ಬೈ ರ್ಯಾಂಕ್.
ನಾನಿಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಆಪ್ಷನ್ಸನ್ನು ಚೂಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಕನ್ವೀನಿಯಂಟ್ ಇರ್ತಾರೋ ಆ ಥರ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಇಲ್ಲಿ ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಒಂದು ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ಎಂಟರ್ ಯುವರ್ ರ್ಯಾಂಕ್. ಬೆಟರ್ ನೀವು ಏನು ಮಾಡಿ ಅಂತಂದರೆ 1 ಅಂತ ಎಂಟರ್ ಮಾಡಿ. ಯಾಕಂದರೆ ನೀವು ಯಾವುದೋ ರ್ಯಾಂಕನ್ನು ಎಂಟರ್ ಮಾಡಿ ನಿಮಗೆ ಫಸ್ಟ್ ರ್ಯಾಂಕ್ವರೆಗೆ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಹಾಗಿರೋದ್ರಿಂದ ರ್ಯಾಂಕ್ 1 ಅಂತ ನೀವು ಕ್ಲಿಕ್ ಮಾಡಿ ಗೋ ಅಂತ ಕೊಡಿ. ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಕೆಳಗಡೆ ಒಂದು ಆಪ್ಷನ್ ಕೇಳುತ್ತೆ, ಪ್ಲೀಸ್ ಸೆಲೆಕ್ಟ್ ಕೋರ್ಸ್ ಫ್ರಮ್ ದಿ ಬಿಲೋ ಡ್ರಾಪ್ ಡೌನ್ ಅಂತ. ಅಂದರೆ ನೀವು ಯಾವ ಕೋರ್ಸ್ ಬಗ್ಗೆ ನೀವು ಕೇಳ್ತಿದ್ದೀರಾ, ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ನೋಡಿ, ಎಲ್ಲ ಕೋರ್ಸ್ಗಳು ಇನ್ಕ್ಲೂಡಿಂಗ್ ಬ್ರಾಂಚಸ್. ನೀವು ಇಂಜಿನಿಯರಿಂಗ್ ಎಲ್ಲ ತಗೊಂಡ್ರೆ ನೋಡ್ಬೋದು, ಎಲ್ಲ ಬ್ರಾಂಚ್ಗಳ ಡೀಟೇಲ್ಸು ನಿಮಗೆ ಇಲ್ಲೇ ಸಿಗುತ್ತೆ. ಎಲ್ಲ ಬ್ರಾಂಚ್ಗಳು ನಿಮಗೆ BSc ಅಗ್ರಿಕಲ್ಚರು, BSc ಫುಡ್ ಟೆಕ್ನಾಲಜಿ, BTech ಫುಡ್ ಟೆಕ್ನಾಲಜಿ, BSc ಅಗ್ರಿಕಲ್ಚರು, BTech ಬಯೋಟೆಕ್ನಾಲಜಿ, ಮತ್ತು ವೆಟರ್ನರಿ ಸೈನ್ಸು, BSc ನರ್ಸಿಂಗು, BSc ನರ್ಸಿಂಗ್ ಪ್ರೈವೇಟ್ ಕಾಲೇಜಸ್ಸು, BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಸ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು, ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಏರೋನಾಟಿಕ್, ಎಲ್ಲ ಬ್ರಾಂಚ್ಗಳ ಆಪ್ಷನ್ಸು ನಿಮ್ಗೆ ಇಲ್ಲಿದೆ. ನೀವು ಯಾವ ಬ್ರಾಂಚ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು. ನಾನು ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುವಂಥ ಬ್ರಾಂಚ್ ಯಾವುದಪ್ಪ ಅಂದರೆ ಮೇಜರ್ ಆಗಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಅದಕ್ಕೆ ನೋಡೋಣ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರೆ ಕೆಳಗಡೆ ಇನ್ನೊಂದು ಆಪ್ಷನ್ ಕೇಳ್ತಾ ಇದೆ, ಕೆಟಗರಿ ಯಾವುದು. ನೀವು ಕೆಟಗರಿ ವೈಸು ಚೆಕ್ ಮಾಡ್ಕೋಬೋದು. ನಿಮ್ದು ಯಾವ ಕೆಟಗರಿ ಇರುತ್ತೋ ಅಷ್ಟನ್ನು ಮಾತ್ರನೇ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನೀವು ಜನರಲ್ಲು ಚೆಕ್ ಮಾಡ್ಕೋಬೋದು. ಕೆಟಗರಿನ ನಿಮ್ದು ಯಾವ್ದು ಕೆಟಗರಿ ಇರುತ್ತೆ, ಅದು ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಚೆಕ್ ಮಾಡ್ಕೋಬೋದು. ನೀವು ಹೇಗೆ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ, ನಾನು ಜನರಲ್ ಹಾಕ್ತೀನಿ. ನಾನು GM ಕ್ಯಾಂಡಿಡೇಟ್ಸ್ಗೆ ಏನಿರ್ಬೋದು ಅಂತ ಒಂದು ಸಿಂಪಲ್ ಆಗಿ ಹಾಕ್ತೀನಿ, GM. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು 3 ಆಪ್ಷನ್ ಕೇಳಿದೆ. ಅಗೈನ್ ರೌಂಡ್ 1, ರೌಂಡ್ 2, ರೌಂಡ್ 3 3 ರೌಂಡ್ಸು ನಮಗೆ ಕೌನ್ಸಿಲಿಂಗ್ ಆಗಿರುತ್ತೆ ಲಾಸ್ಟ್ ಇಯರ್. ನಿಮಗೆ ಗೊತ್ತಿರ್ಬೋದು ನಿಮಗೆ ರೌಂಡ್ 1 ಅನ್ನೋಣ, ಯಾಕಂದರೆ ಬೇಸಿಕ್ ಆಗಿ ರೌಂಡ್ 1 ನಿಮ್ಗೆ 3 ರೌಂಡ್ ಚೆಕ್ ಮಾಡ್ಕೊಳ್ಳಿ. ರೌಂಡ್ 1 ನಲ್ಲಿ ಎಷ್ಟಿತ್ತು, ರೌಂಡ್ 2 ನಲ್ಲಿ ಎಷ್ಟಿತ್ತು, ರೌಂಡ್ 3 ನಲ್ಲಿ ಎಷ್ಟಿತ್ತು ಅಂತ ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಕ್ಬಿಡುತ್ತೆ. ಕಾಲೇಜ್ ವೈಸ್ ಎಲ್ಲ ಕಾಲೇಜುಗಳ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ನಾನು ರೌಂಡ್ 1 ಅಂತ ಕ್ಲಿಕ್ ಮಾಡ್ತೀನಪ್ಪ. ಈಗ ರೌಂಡ್ 1 ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ನಿಮಗೆ ಇಲ್ಲಿ ಎಲ್ಲ ಕಾಲೇಜುಗಳ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಕಂಪ್ಯೂಟರ್ ಸೈನ್ಸ್ಗೆ GM ಕ್ಯಾಂಡಿಡೇಟ್ಸ್ಗೆ ಅಂತ. ನೀವು GM ಕ್ಯಾಂಡಿಡೇಟ್ಸ್ಗೆ ನಾನು ಸೆಲೆಕ್ಟ್ ಮಾಡೋದಕ್ಕೆ GM. ನೀವು ನೀವು ಯಾವ ಕ್ಯಾಟಗರಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಇಲ್ಲಿ ನಿಮಗೆ ಇದು ರ್ಯಾಂಡಮ್ ಆಗಿರುತ್ತೆ. ರ್ಯಾಂಕ್ಸ್ ನೀವು ಕಾಲೇಜಸ್ ರ್ಯಾಂಡಮ್ ಆಗಿರುತ್ತೆ, ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ ನಿಮಗೆ ಕಾಲೇಜಸ್. ಇಲ್ಲಿ ನೋಡ್ಬೋದು, ಇಲ್ಲಿ ರ್ಯಾಂಕ್ ವೈಸ್ ಅಲ್ಲ, ಕಾಲೇಜ್ ರ್ಯಾಂಕ್ ವೈಸ್ ಇರೋದಿಲ್ಲ ನಿಮಗೆ. ಇಲ್ಲಿರುವಂಥದ್ದು ಆಲ್ಫಾಬೆಟಿಕಲ್ ಆರ್ಡರ್ಲಿ ಕಾಲೇಜಸ್ ಅನ್ನು ಅರೇಂಜ್ ಮಾಡಿರ್ತಾರೆ. ಆ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇತ್ತು ರೌಂಡ್ 1 ಅಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮ್ಯಾಂಗ್ಳೂರಲ್ಲಿ ನಿಮಗೆ ಲಾಸ್ಟ್ ಟೈಮು ಕಂಪ್ಯೂಟರ್ ಸೈನ್ಸ್ಗೆ GM ಕ್ಯಾಂಡಿಡೇಟ್ಗೆ 46,735 ಇತ್ತು. ಅದೇ ಥರ AMC ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ 36,377 ನೋಡ್ಬೋದು. ನೀವು ಎಲ್ಲ ಕಾಲೇಜುಗಳು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಎಲ್ಲ ಕಟ್ ಆಫ್ ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡಿ ನೀವು ಇದು ಇಟ್ಸ್ ಅ ಪಕ್ಕಾ ಜೆನ್ಯೂನ್ ರಿಸಲ್ಟ್ಸ್. ನೀವಿದೇನು ಮ್ಯಾನಿಪ್ಯುಲೇಟೆಡ್ ಅಲ್ಲ, ಯಾಕಂದರೆ ಇದು ನೀವು ಚೆಕ್ ಮಾಡ್ತಿರುವಂಥದ್ದು KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಲ್ಲಿ ಚೆಕ್ ಮಾಡ್ತಿರೋದು, ಯಾವುದೋ ಬೇರೆ ವೆಬ್ಸೈಟ್ಗಳಲ್ಲ. ಇದು ಪಕ್ಕಾ ಮಾಹಿತಿ ಇರುವಂತಹ ವೆಬ್ಸೈಟ್ ಇದು. ಅಂತ ಮಿಸ್ಟೇಕ್ಸನ್ನು ಮಾಡೋಂಗಿಲ್ಲ ಇಲ್ಲಿ. ಸೊ ನೋಡ್ಬೋದು ನೀವು ಎಲ್ಲ ಕಾಲೇಜುಗಳು KL ಇಂಜಿನಿಯರಿಂಗ್ ಕಾಲೇಜು ಎಲ್ಲ MVJ. ನೀವು ಕ್ಯೂರಿಯಾಸಿಟಿ ಬೇಕು ಅಂತಂದರೆ ನೋಡ್ಬೋದು PS ಇಂಜಿನಿಯರಿಂಗ್ ಕಾಲೇಜು ಮಂಡ್ಯ ಇರ್ಬೋದು, PS ಇಂಜಿನಿಯರಿಂಗ್ ಕಾಲೇಜ್ ಶಿವಮೊಗ್ಗ, ಬ್ಯಾಂಗ್ಳೂರು. ನೋಡಿ RV ಕಾಲೇಜು ಲಾಸ್ಟ್ ಇಯರು 290 ಕಟ್ ಆಫ್ ಇತ್ತು ಯಾವುದಕ್ಕೆ ಕಂಪ್ಯೂಟರ್ ಸೈನ್ಸು GM ಕ್ಯಾಂಡಿಡೇಟ್ಸ್ಗೆ RV ಕಾಲೇಜು. ಅದೇ ಥರ ನೋಡ್ಬೋದು ನೀವು ಎಲ್ಲ ಆಲ್ಫಾಬೆಟಿಕಲ್ ಆರ್ಡರ್ಲಿದೆ ಎಲ್ಲ ಕಾಲೇಜಸ್. ನಿಮಗೆ ಚೆಕ್ ಮಾಡ್ಕೋಬೋದು, ಎಲ್ಲ ಕಾಲೇಜುಗಳ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು. ಲಾಸ್ಟ್ ಇಯರ್ ಎಷ್ಟಿತ್ತು ಕಟ್ ಆಫ್ ಅನ್ನೋದನ್ನು ಕಂಪ್ಲೀಟಾಗಿದೆ ನೋಡಿ. ಎಲ್ಲ ಕಾಲೇಜುಗಳು SIT ಕಾಲೇಜು, ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು, ನಿಮ್ಗೆ ಎಲ್ಲ ಕಾಲೇಜುಗಳ ಡೀಟೇಲ್ಸ್ ಇದೆ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಅಂದರೆ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ. ಓಕೆ, ಲಾಸ್ಟ್ ಇಯರ್ ಈ ಫಸ್ಟ್ ರೌಂಡಲ್ಲಿ ಇಷ್ಟು ಕಟ್ ಆಫ್ ಇತ್ತು. ಅದೇ ತರಹ ನೀವು ಸೆಕೆಂಡ್ ರೌಂಡದು ಬೇಕಾ ಸೆಕೆಂಡ್ ರೌಂಡ್ದು ಚೆಕ್ ಮಾಡ್ಕೋಬೋದು, ಥರ್ಡ್ ರೌಂಡ್ ಬೇಕಾ ಥರ್ಡ್ ರೌಂಡ್ದು ಚೆಕ್ ಮಾಡ್ಕೋಬೋದು. ನಾನೀಗ ಒಂದು ಸೆಕೆಂಡ್ ರೌಂಡ್ದು ಒಂದು ತೋರಿಸ್ತೀನಿ ನಿಮಗೆ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದೆ, ಲಾಸ್ಟ್ ಇಯರ್ ಕಟ್ ಆಫ್ ಅಂತ ಹಾಕಿದೆ, UGC ET ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಸರ್ಚ್ ಬೈ ರ್ಯಾಂಕ್ ಹಾಕಿದೆ. ನಾನು ರ್ಯಾಂಕ್ 1 ಅಂತ ಹಾಕ್ತೀನಿ. ನಾನು ಇಲ್ಲಿ ನಿಮಗೆ ನೀವು ಯಾವ ರ್ಯಾಂಕ್ ಬೇಕಾದ್ರೆ ಹಾಕ್ಬೋದು, ಬಟ್ ರ್ಯಾಂಕ್ 1 ಹಾಕಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಕ್ಕೆ. ಇಲ್ಲಿ ನೀವು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಕೋರ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ರೆಫರೆನ್ಸ್ಗೆ ಕಂಪ್ಯೂಟರ್ ಸೈನ್ಸ್ ಆಲ್ರೆಡಿ ಸೆಲೆಕ್ಟ್ ಮಾಡಿದೆ. ಸೆಕೆಂಡ್ ರೌಂಡ್ ಚೆಕ್ ಮಾಡೋಣ ಅಂತ ನೋಡ್ತಿದ್ದೀನಿ.
ಕ್ಯಾಟಗರಿ ನಾನು GM ಅಂತ ಹಾಕಿದಾಗಲೇ GM ಅಂತ ಹಾಕಿದ್ದೀನಿ. ಅದಾದ ನಂತರ ರೌಂಡ್ 1 ಆಗಲೇ ರೌಂಡ್ 1 ಚೆಕ್ ಮಾಡಿದೆ. ಈಗ ರೌಂಡ್ 2ನ ಚೆಕ್ ಮಾಡ್ತೀನಿ ನಾನು. ನೋಡ್ಬೋದು ರೌಂಡ್ 2ನಲ್ಲಿ ನಿಮಗೆ ಕಟ್ ಆಫ್ ಕಾಲೇಜ್ ವೈಸ್ ಕಟ್ ಆಫ್ ಅಗೇನ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಇರುತ್ತೆ. ನಿಮಗೆ ಕಾಲೇಜ್ ವೈಸು ನೀವು ಕಟ್ ಆಫನ್ನು ಚೆಕ್ ಮಾಡ್ಕೋಬಹುದು. ನೋಡಿ ಕಾಲೇಜ್ ವೈಸ್ ಎಷ್ಟಿತ್ತು ಸೆಕೆಂಡ್ ರೌಂಡಲ್ಲಿ ಕಟ್ ಆಫು ಅನ್ನೋದನ್ನು ನೀನು ಎಲ್ಲ ಕಾಲೇಜುಗಳ ಕಟ್ ಆಫ್ಗಳನ್ನು ಚೆಕ್ ಮಾಡ್ಕೋಬಹುದು. ಅಂದರೆ ನಿಮ್ಗೊಂದು ರಫ್ ಐಡಿಯಾ ಸಿಗುತ್ತೆ. ಅಂದರೆ ಇದೇ ಸಿಕ್ಬಿಡುತ್ತಾ ಖಂಡಿತವಾಗಿ ನಾವು ಹೇಳೋಕ್ಕಾಗಲ್ಲ, ಬಟ್ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ, ಓಕೆ ಈ ರ್ಯಾಂಕ್ಗೆ ಈ ಕಾಲೇಜು ಸಿಗಬಹುದು ಅನ್ನೋದು ನಿಮಗೆ ಡೆಫಿನೆಟ್ಲಿ ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ. ನಿಮಗೊಂದು 2 ಕಾಲೇಜು ಆ ಕಡೆ ಈ ಕಡೆ ಆದ್ರೂ ಒಂದು ಅಪ್ರಾಕ್ಸಿಮೇಟ್ ಆಗಿ ಡೆಫಿನೆಟ್ ಅಂತ ಸಿಗುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಒಂದು 2 ಕಾಲೇಜ್ ಆ ಕಡೆ ಈ ಕಡೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾಲೇಜ್, ಈಗ ಯಾವುದೋ ಒಂದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ್ ಅಂತ ಇದೆ, 77,320 ಇದೆ ಅಂದರೆ ನೀವು ಒಂದು ಅಪ್ರಾಕ್ಸಿಮೇಷನ್ ಹಾಕೋಬಹುದು. ಒಂದು 70,000 75,000 ಇದ್ದರೆ ಅಪ್ರಾಕ್ಸಿಮೇಟ್ಲಿ ಆ ರ್ಯಾಂಕಲ್ಲಿ ಇದ್ರೆ ನಂದು ಸಿಗಬಹುದು ಅನ್ನೋದು ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ. ಮತ್ತೆ ಈ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಈ ಕಾಲೇಜುಗಳು ನಮಗೆ ಸಿಗ್ಬೋದು ಅಪ್ರಾಕ್ಸಿಮೇಟ್ಲಿ ಅಂತಂದು ನೀವು ಆರ್ಡರ್ ಹಾಕೊಳ್ಳೋದಕ್ಕೆ ನಿಮಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ. ಸೊ ಡೆಫಿನೆಟ್ಲಿ ಪ್ರೀವಿಯಸ್ ಇಯರ್ ರ್ಯಾಂಕ್ಗಳು ನಿಮಗೆ ಏನಪ್ಪ ಅದೇ ನಮಗೆ ಈ ವರ್ಷನೂ ಅದೇ ಇರುತ್ತಾ ಅಂತ ನೀವು ನೆಗ್ಲಿಜೆನ್ಸ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ 100% ಪ್ರಿಸೈಸ್ಡ್ ಇಲ್ಲ ಅಂತಂದ್ರೂ ಅಪ್ರಾಕ್ಸಿಮೇಟ್ಲಿ 70% to 80% ಅಂತೂ ಐಡಿಯಾ ಸಿಗುತ್ತೆ ನಿಮಗೆ ಇದರಿಂದ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದನ್ನ. ಸೊ ಈ ಥರ ನೀವು ಎಲ್ಲ ಬ್ರಾಂಚ್ಗಳ ಅಥವಾ ನೀವು ಯಾವ್ಯಾವ ಕೋರ್ಸ್ಗಳನ್ನೆಲ್ಲ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಸೊ ಎಲ್ಲ ಕೋರ್ಸ್ಗಳ ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋನ ಯಾರು ಮಾಡಿರಲ್ಲ, ಆ್ಯಕ್ಚುಲಿ ಯಾರು ಎಕ್ಸ್ಪ್ಲೈನ್ ಮಾಡಿರಲ್ಲ, ಯಾಕಂತಂದರೆ ಅವರಿಗೆ ಅವ್ರ ಡೇಟಾ ತೊಗೊಂಡೋಗಿ ಮುಂದೆ ಇಟ್ಟು ಅದನ್ನು ಇದು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಇಲ್ಲಿ ನಾನು ಜೆನ್ಯೂನ್ ರಿಸಲ್ಟ್ಸ್ ನಿಮ್ಮ KE ಏನಿದೆ ಅದೇ ರಿಸಲ್ಟ್ಸು, ನಾನೇನು ಸ್ಪೆಷಲಾಗಿ ಕ್ರಿಯೇಟ್ ಮಾಡ್ತಿಲ್ಲ, ಇದು ಆಲ್ರೆಡಿ KE ಅವರೇ ಅಪ್ಲೋಡ್ ಮಾಡಿರುವಂತಹ ಡೇಟಾ ಇದು. ನೀವು ಯಾವ ಥರ ಚೆಕ್ ಮಾಡ್ಕೋಬೇಕು, ಇದನ್ನು ಡೀಟೇಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಯಾವ ಬ್ರ್ಯಾಂಚು ಯಾವ ಕೋರ್ಸದು ಬೇಕಾದರೂ ನೀವು ಈ ಥರ ಲಾಸ್ಟ್ ಇಯರ್ದು ಕ್ಯಾಟಗರಿ ವೈಸು ನಿಮ್ಮ ಕ್ಯಾಟಗರಿ ಯಾವುದಾದ್ರೂ ಹಾಕೋಬೋದು. ಕ್ಯಾಟಗರಿಯಿಂದ ಹಿಡಿದು ರೌಂಡ್ ವೈಸಿಂದ ಹಿಡಿದು ನೀವು ಎಲ್ಲ ಡೀಟೇಲ್ಸು ಇಲ್ಲಿ ಸಿಗುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ಮಾಹಿತಿ ಆಗಿದೆ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿರ್ತೇನೆ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ CET, ಇಂಜಿನಿಯರಿಂಗು, ನೀಟ್, ಮೆಡಿಕಲ್ಲು, BSc ಅಗ್ರಿಕಲ್ಚರ್ ಯಾವ ಥರ ನೀವು ಕಂಬೈನ್ಡ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಡೆಫಿನೆಟ್ಲಿ ಅದು ನಿಮಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್.